ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮಗೆ 2 ಫೀಟ್ ಬೈ 4 ಫೀಟ್ ಟೈಲ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾವ ಥರದ ಡಿಸೈನ್ಸ್ ಆಪ್ಷನಲ್ಲಿ ನಿಮಗೆ ಸಿಗ್ಬಿಡುತ್ತೆ, ಯಾವ ಥರದ ಸರ್ಫೇಸ್ ಫಿನಿಷಲ್ಲಿ ಸಿಗುತ್ತೆ, ಮತ್ತು ನೀವು ಒಂದು ವೇಳೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಮಟಲ್ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಮಿನಿಮಮ್ ಕ್ವಾಂಟಿಟಿ ಎಷ್ಟು ಕೊಡಬೇಕಾಗುತ್ತೆ. ಸೊ ಎಷ್ಟು ಕ್ವಾಂಟಿಟಿ ಇದ್ದರೆ ನಿಮಗೆ ಡೈರೆಕ್ಟ್ ಮಾರ್ಬಿಯಿಂದ ಫ್ಯಾಕ್ಟ್ರಿ ಪ್ರೈಸಸಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅದ್ರ ಬಗ್ಗೆಯೂ ನಾನು ನಿಮಗೆ ಡೀಟೇಲಾಗಿ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ನನ್ನ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಬಿಡ್ತೀನಿ. ನಾನು ಸಿರಾಮಿಕ್ ಇಂಜಿನಿಯರು. ಕಳೆದ 15 ವರ್ಷಗಳಿಂದ ನಾನು ಟೈಲ್ ಇಂಡಸ್ಟ್ರಿಯಲ್ಲಿ ನಂದು ಎಕ್ಸ್ಪೀರಿಯೆನ್ಸ್ ಇದೆ. ಪುಣೆ ಮಹಾರಾಷ್ಟ್ರದಲ್ಲಿ ನನ್ನ ಶೋರೂಮ್ ಇದೆ. ಅದು ಬಿಟ್ಟು ಮಾರ್ಬಿಯಲ್ಲಿ ನಂದು ಆಫೀಸ್ ಇದೆ. ಮಾರ್ಬಿ ಅಂದರೆ ಗುಜರಾತಲ್ಲಿ ಒಂದು ಸಿಟಿ ಇದೆ. ವೆರ್ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು. ನಾನು ತೋರಿಸಿದ್ದೀನಿ ನೋಡಿ. ಈ ಥರ ಕ್ಲೈಂಟ್ಸ್ ಎಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಲು ಬರ್ತಾರೆ. ನಾನು ಆ್ಯಸ್ ಪರ್ ದೇರ್ ರಿಕ್ವೈರ್ಮೆಂಟು, ಆ್ಯಸ್ ಪರ್ ದೇರ್ ಬಜೆಟು ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಫ್ಯಾಕ್ಟ್ರಿ ಪ್ರೈಸಸ್ಸಲ್ಲಿ ನಾನು ಜನರಿಗೆಲ್ಲ ಮಟ್ಟಲ್ಲು ಪರ್ಚೇಸ್ ಮಾಡಿ ನಾನು ಕೊಡ್ತೀನಿ. ಮಾರ್ಬಿಯಲ್ಲಿ ನಾನು ಮಾತಾಡಿದಾಗ ಪ್ರತಿದಿನ ಕಡಿಮೆ ಅಂದರು ಮೋರ್ ದೆನ್ 500 ಜನ ಬೇರೆ ಬೇರೆ ಸ್ಟೇಟ್ಗಳಿಂದ ಎಲ್ಲ ಜನರೇನಿದೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಮಟೀರಿಯಲ್ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ. ನೋ ಡೌಟ್ ಏನಾಗುತ್ತೆ, ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಮಟೀರಿಯಲ್ ಪರ್ಚೇಸ್ ಮಾಡಿದಾಗ ಒಂದು ಒಳ್ಳೆ ಕ್ವಾಲಿಟಿನೂ ಸಿಕ್ಬಿಡುತ್ತೆ ಮತ್ತು ಒಳ್ಳೆ ಪ್ರೈಸಸ್ ಸಹ ಸಿಕ್ಬಿಡುತ್ತೆ. ಈಗ ನಾನು ನಿಮಗೆ 2x4 ಸಿಗೋ ಡಿಸೈನ್ಸ್ ಆಪ್ಷನ್ಸ್ ಬಗ್ಗೆ ಹೇಳ್ತೀನಿ ನಿಮಗೆ. ನೋಡಿ, ಡಿಸೈನ್ಸ್ ಆಪ್ಷನ್ ಬಗ್ಗೆ ನಾನು ಮಾತಾಡಿದಾಗ ಒಂದು ಕಂಪ್ನಿಯಲ್ಲಿ ನಾನು ಹೇಳಬೇಕಾದ್ರೆ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 1500 to 2000 2000 ಡಿಸೈನ್ಸ್ ಸಿಗುತ್ತೆ ನಿಮಗೆ ಪ್ರತಿಯೊಂದು ಕಂಪ್ನಿಯಲ್ಲೂ. ಕಂಪ್ನಿ ಅಂದರೆ ಏನಾಗುತ್ತೆ, ಮ್ಯಾಸಿವ್ ಲೆವೆಲ್ ಇರುತ್ತೆ. ಸೊ ನಿಮಗೆ ಡಿಸೈನ್ಸ್ ಆಪ್ಷನ್ ಬಗ್ಗೆ ಮಾತಾಡಿದಾಗ ಅದ್ರದ್ದೇನು ಲಿಮಿಟೇ ಇಲ್ಲ. ಯು ಕ್ಯಾನ್ ಫೈಂಡ್ ಎನ್ ನಂಬರ್ ಆಫ್ ಡಿಸೈನ್ಸ್ ಆಪ್ಷನ್ನು. ನೀವು ಒಂದು ಕಂಪ್ನಿಯಲ್ಲಿ ಬಂದಮೇಲೆ ನಿಮಗೆ ಸೆಲೆಕ್ಷನ್ ಆಗ್ತಾನೆ ಇಲ್ಲ, ಆ ಥರ ಆಗೋಕ್ಕೆ ಚಾನ್ಸೇ ಇಲ್ಲ. ನಾನು ಹೇಳ್ತಿದ್ದೆ ಅಲ್ಲ, ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಡಿಸೈನ್ಸ್ ಆಪ್ಷನ್. ಈಗ ನಾನು ಸರ್ಫೇಸ್ ಫಿನಿಷ್ ಬಗ್ಗೆ ಮಾತಾಡಿದಾಗ ನಿಮಗೆ ಸರ್ಫೇಸ್ ಫಿನಿಷಲ್ಲಿ ಗ್ಲಾಸಿ ಫಿನಿಷ್ ಅಂತ ಹೇಳಿಬಿಟ್ಟು ಸಿಗುತ್ತೆ, ಮ್ಯಾಟ್ ಫಿನಿಷ್ ಅಂತೇಳಿ ಸಿಗ್ಬಿಡುತ್ತೆ. ಮ್ಯಾಟ್ ಅಂದರೆ ನಾನ್ ಗ್ಲಾಸಿ ಸರ್ಫೇಸ್ ಫಿನಿಷಿಗೆಲ್ಲ ಮ್ಯಾಟ್ ಅನ್ನೋದು. ಮತ್ತೊಂದು ಸ್ಯಾಟಿನ್ ಫಿನಿಷ್ ಅಂತ ಸಿಗುತ್ತೆ. ಸ್ಯಾಟಿನ್ ಅಂದರೆ ಏನಾಗುತ್ತೆ ನಿಮಗೆ, ಅದು ಗ್ಲಾಸಿನೂ ಇರಲ್ಲ ಮತ್ತು ಮ್ಯಾಟ್ ಇರಲ್ಲ. ಮ್ಯಾಟ್ ಅಂದರೆ ರಫ್ ಇರಲ್ಲ, ಅದು ಸ್ವಲ್ಪ ಇನ್ ಬಿಟ್ವೀನ್ ಗ್ಲಾಸಿ ಸರ್ಫೇಸ್ ಆ್ಯಂಡ್ ಅ ಮ್ಯಾಟ್ ಸರ್ಫೇಸ್. ಅದಕ್ಕೆ ನಾವು ಸ್ಯಾಟಿನ್ ಫಿನಿಷ್ ಅನ್ನೋದು. ಗ್ಲಾಸಿ ಫಿನಿಷು, ಸ್ಯಾಟಿನ್ ಫಿನಿಷು ಮತ್ತು ಮ್ಯಾಟ್ ಫಿನಿಷ್ ಅಂತೇಳಿ ಈ 3 ಫಿನಿಷ್ ಏನಿದೆಲ್ಲ ಇದು ತುಂಬ ಯೂಸ್ ಆಗೋದು. ಅದು ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ದಿಸ್ ಈಸ್ ಅ ಹೈ ಗ್ಲಾಸು. ಇದಕ್ಕೆ ಹೈ ಗ್ಲಾಸ್ ಅನ್ನೋದು. ನೀವು ನಿಮ್ಮ ಸಿಟಿಯಲ್ಲಿ ಸಹ ನೋಡಿದಾಗ ಏನಾಗುತ್ತೆ, ನಿಮಗೆ ಹೈ ಗ್ಲಾಸ್ ಎಲ್ಲ ಸಿಗ್ಬಿಡುತ್ತೆ. ಹೈ ಗ್ಲಾಸ್ ಅಂದರೆ ಏನಾಗುತ್ತೆ ನಿಮಗೆ, ಇದೆಲ್ಲ ಡಾರ್ಕರ್ ಟೋನಲ್ಲಿ ಬರೋದು. ನಾನು ತೋರಿಸ್ತಿದ್ದೀನಿ ನೋಡಿ. ಇದರ ಪರ್ಪಸ್ ಏನಂತಂದರೆ ಟು ಹೈಲೈಟ್ ಸಮ್ ಸ್ಪೆಸಿಫಿಕ್ ಏರಿಯಾಸು. ಬಾತ್ರೂಮಲ್ಲಿ ಯಾವುದೋ ಒಂದು ವಾಲ್ ನೀವು ಹೈಲೈಟ್ ಮಾಡಬೇಕಾದ್ರೆ ಈ ಥರ ಹೈ ಗ್ಲಾಸ್ ಯೂಸ್ ಮಾಡ್ಬೋದು. ಅಥವಾ ಫ್ರಂಟ್ ಎಲಿವೇಷನಲ್ಲಿ ನೀವು ಏನಾದರೂ ಹೈಲೈಟ್ ಮಾಡಬೇಕಾದ್ರೆ, ಟಿ ವಿ ಯೂನಿಟ್ ಬ್ಯಾಕ್ ಸೈಡಲ್ಲಿ ಮಾಡಬೇಕಾದ್ರೆ, ಎಂಟ್ರೆನ್ಸ್ ಲಾಬಿಯಲ್ಲಿ ಏನಾದರೂ ಯೂಸ್ ಮಾಡಬೇಕಾದ್ರೆ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹೈ ಗ್ಲಾಸ್ ಅಂತೇಳಿ ಸಿಗೋದು. ಇದನ್ನ ತೋರಿಸ್ತಿದ್ದೀನಿ ನೋಡಿ ನಿಮಗೆ, ಹೈ ಗ್ಲಾಸ್ ಅಂತೇಳಿ. ಒಳ್ಳೆಯ ಒಂದು ವಾವ್ ಲುಕ್ಕಲ್ಲಿ ನಿಮಗೆ ಹೈ ಗ್ಲಾಸ್ ಅಂತೆಲ್ಲ ಸಿಗ್ಬಿಡುತ್ತೆ. ಬಟ್ ಇದ್ರದ್ದು ಲಿಮಿಟೇಷನ್ ಎಲ್ಲ ಏನಿದೆ, ಸ್ವಲ್ಪ ಲಿಮಿಟೆಡಲ್ಲೇ ಇದೆಲ್ಲ ಯೂಸ್ ಆಗೋದು. ನಾನು ಪ್ರೈಸಿಂಗ್ ಮುಂದೆ ಹೇಳ್ತೀನಿ. ಈಗ ನಿಮಗೆ ನಾನು ಹೇಳ್ತಾ ಇದ್ದೆ ಗ್ಲಾಸಿ ಫಿನಿಷಲ್ಲಿ, ಮ್ಯಾಟ್ ಫಿನಿಷಲ್ಲಿ, ಸ್ಯಾಟಿನ್ ಫಿನಿಷಲ್ಲಿ ಮತ್ತು ಹೈ ಗ್ಲಾಸ್ ಅಂಥೇಳಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೆ. ಇದೆಲ್ಲ ಹೈ ಗ್ಲಾಸ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ದಿಸ್ ಇಸ್ ಅ ಹೈ ಗ್ಲಾಸ್. ಅದು ಬಿಟ್ಟು ನಿಮಗೆ ಕಾರ್ವಿಂಗ್ ಫಿನಿಷ್ ಅಂತ ಸಿಗುತ್ತೆ. ನಾನು ಮುಂದೆ ತೋರಿಸ್ತೀನಿ ನಿಮಗೆ. ಕಾರ್ವಿಂಗ್ ಅಂತಂದರೆ ಮ್ಯಾಟ್ ಫಿನಿಷಲ್ಲಿ ನಿಮಗೆ ನೀವು ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ನಿಮಗೆ ಕೈಂಡ್ ಆಫ್ ಸ್ಪಾರ್ಕಲ್ ಟೈಪಲ್ಲಿ ನಿಮಗೆ ಫಿನಿಷಿಂಗ್ ಕಾಣ್ತಾ ಇರುತ್ತೆ. ಮತ್ತು ನಿಮಗೆ ಸೇಮು ಗ್ಲಾಸಿಯಲ್ಲಿ ಸಹ ನಿಮಗೆ ಸಿಗುತ್ತೆ ಸ್ಪಾರ್ಕಲ್ಲು. ನಾನೀಗ ಮುಂದೆ ತೋರಿಸ್ತೀನಿ ನಾನು ನಿಮಗೆ ಟೈಲ್ಸ್ ಎಲ್ಲ ಅದು. ಸೊ ನಿಮಗೆ ಪ್ರೈಮರಿಯಾಗಿ ನಿಮಗೆ ನಾನು ಒಂದು ವೇಳೆ ಸರ್ಫೇಸ್ ಫಿನಿಷಲ್ಸ್ ಮಾತಾಡಿದಾಗ ಗ್ಲಾಸಿ, ಸ್ಯಾಟಿನ್, ಮ್ಯಾಟು, ಹೈ ಗ್ಲಾಸು, ಕಾರ್ವಿಂಗಲ್ಲೂ ನಿಮಗೆ ಮ್ಯಾಟ್ ಫಿನಿಷಲ್ಲೂ ಸಿಗುತ್ತೆ. ಮತ್ತು ಕಾರ್ವಿಂಗ್ ಅಂದರೆ ನಿಮಗೆ ಗ್ಲಾಸಿ ಫಿನಿಷಲ್ಲೂ ಸಹ ಸಿಗುತ್ತೆ. ಈಗ ನಾನು ನಿಮಗೆ ಸ್ವಲ್ಪ ಪ್ರೈಸಿಂಗ್ ಬಗ್ಗೆ ಐಡಿಯಾ ಕೊಡ್ತೀನಿ ನೋಡಿ. ಪ್ರೈಸಿಂಗ್ ಬಗ್ಗೆ ಮಾತಾಡಿದಾಗ ಏನಾಗುತ್ತೆ ನಿಮಗೆ, ಸರ್ಫೇಸ್ ಮೇಲೆ ಅಪ್ಲಿಕೇಶನ್ ಏನಾದರೂ ಹೆಚ್ಚಿಗೆ ಆಗಿದ್ದೇ ಆದರೆ, ಅಂದರೆ ಸರ್ಫೇಸ್ ಸ್ಪೆಷಲ್ ಇದ್ದರೆ ಅದು ಪ್ರೈಸಿಂಗ್ ಎಲ್ಲ ಅಪ್ ಆಗುತ್ತಾ ಹೋಗುತ್ತೆ. ಈಗ ನಾನು ಗ್ಲಾಸಿ ಫಿನಿಷು, ಸ್ಯಾಟಿನ್ ಫಿನಿಷು ಮತ್ತು ಮ್ಯಾಟ್ ಫಿನಿಷ್ ಬಗ್ಗೆ ಮಾತಾಡಿದ್ರೆ, ನೀವು ಗ್ಲಾಸಿ ತೊಗೊಳ್ಳಿ, ಸ್ಯಾಟಿನ್ ತೊಗೊಳ್ಳಿ ಅಥವಾ ಮ್ಯಾಟ್ ತೊಗೊಂಡ್ರು ಸಹ ನಿಮಗೆ ಸೇಮ್ ಪ್ರೈಸಸ್ ಸಿಗೋದು. ಸೇಮ್ ಪ್ರೈಸು, ಅದರಲ್ಲಿ ಪ್ರೈಸಲ್ಲಿ ಡಿಫ್ರೆನ್ಸ್ ಏನೂ ಬರಲ್ಲ. ಯು ಕ್ಯಾನ್ ಗೋ ವಿತ್ ಅ ಸ್ಯಾಟಿನ್, ಮ್ಯಾಟ್ ಆ್ಯಂಡ್ ಗ್ಲಾಸಿ, ಸಿಂಗಲ್ ಪ್ರೈಸು.
ಪ್ರೈಸ್ ನಾನು ಹೇಳಬೇಕಂದ್ರೆ ನಿಮ್ಮದು ಟ್ರಕ್ ಲೋಡ್ ಇದ್ದಾಗ ಅಂದರೆ ಮಿನಿಮಮ್ 15,000 ಸ್ಕ್ವೇರ್ ಫೀಟ್ ಇದ್ದಾಗ ನಿಮಗೆ ₹25 ಪರ್ ಸ್ಕ್ವೇರ್ ಫೀಟಲ್ಲಿ ಇನ್ಕ್ಲೂಡಿಂಗ್ GST ಟ್ಯಾಕ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ. ₹25 ಪರ್ ಸ್ಕ್ವೇರ್ ಫೀಟು. ಈ ಥರ ಗ್ಲಾಸಿಯಲ್ಲಿ ನಿಮಗೆ ಬುಕ್ ಮ್ಯಾಚ್ ಅಂತೇಳಿ ಇದೆಲ್ಲ ಸೀರೀಸ್ ಇದೆ. ನಿಮಗೆ ಡಿಸೈನ್ಸ್ ಆಪ್ಷನ್ ತುಂಬ ಡಿಸೈನ್ ಸಿಕ್ಬಿಡುತ್ತೆ. ₹25 ಪರ್ ಸ್ಕ್ವೇರ್ ಫೀಟಲ್ಲಿ ಗ್ಲಾಸಿ, ಸ್ಯಾಟಿನು, ಮ್ಯಾಟು 3 ಸರ್ಫೇಸಲ್ಲಿ ನಿಮಗೆ ಪ್ರೈಸ್ ಡಿಫ್ರೆನ್ಸ್ ಬೇರೆ ಬೇರೆ ಬರಲ್ಲ, ಒಂದೇ ಪ್ರೈಸ್ ಸಿಗೋದು. ಈಗ ಇದು ತೋರಿಸಿದ್ದೆ ನೋಡಿ, ಇದು ಸ್ಪೆಷಲ್ ಸೀರೀಸ್ ಅಂತ ಕರೆಯೋದು ನಾವು, ಸ್ಪೆಷಲ್ ಸೀರೀಸ್ ಅಂಥೇಳಿ. ಅದರಲ್ಲಿ ಏನಾಗುತ್ತೆ ನಿಮಗೆ ಪ್ಲೇನ್ ಕಲರಲ್ಲಿ ಏನಾಗುತ್ತೆ ಡಾರ್ಕರ್ ಟೋನಲ್ಲಿ ಹೋದಾಗ ಅದ್ರ ಪ್ರೈಸಿಂಗ್ ಎಲ್ಲ ಅಪ್ ಆಗೋಕ್ಕೆ ಶುರು ಆಗುತ್ತೆ. ಈಗ ಇದು ಗ್ಲಾಸಿ ಸರ್ಫೇಸ್ ಫಿನಿಷಲ್ಲಿದೆ, ಬಟ್ ಇದರಲ್ಲಿ ಏನಿದೆ ನಿಮಗೆ ಕಾರ್ವಿಂಗ್ ಇದೆ. ಇದರಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಇದಕ್ಕೆ ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಬೇರೆ ಬೇರೆ ಹೆಸರೇನು ಕರೆಯೋದು, ಸ್ವಲ್ಪ ಜನ ಸಿಂಕರ್ ಅಂತ ಕರೆಯೋದು, ಗ್ಲಾಸಿ ಕಾರ್ವಿಂಗ್ ಅಂತ ಕರೆಯೋದು. ಗ್ಲಾಸಿಯಲ್ಲೂ ಸಹ ನಿಮಗೆ ಇದರಲ್ಲೂ ಸ್ಪಾರ್ಕಲ್ ಅಥವಾ ಶೈನಿ ಫಿನಿಶ್ ಸಿಗುತ್ತೆ. ನಾನು ನಿಮ್ಗೆ ಈಗ ಮುಂದೆ ಝೂಮ್ ಮಾಡಿ ನಾನು ತೋರಿಸ್ತೀನಿ ನೋಡಿ. ನೀವು ಈ ಥರ ಎಲ್ಲ ಲೈನ್ಸಲ್ಲಿ ನೋಡ್ಬೋದು. ನಿಮಗೆ ಸ್ಪೆಷಲ್ ಎಫೆಕ್ಟ್ ಸಿಗುತ್ತೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ ಸ್ಪೆಷಲ್ ಎಫೆಕ್ಟ್ ಟೈಲ್ ಮೇಲೆ ಬಂದಾಗ ಅದ್ರ ಪ್ರೈಸಿಂಗ್ ಹೆಚ್ಚಾಗಿಬಿಡುತ್ತೆ ಅಂತೇಳಿ. ಈಗ ನಾನು ಹೈ ಗ್ಲಾಸ್ ಪ್ರೈಸಿಂಗ್ ಮಾತಾಡಿದಾಗ ಹೈ ಗ್ಲಾಸ್ ಏನಿದೆಯಲ್ಲ ಅದು ಸ್ಪೆಷಲ್ ಎಫೆಕ್ಟೆಡ್ ಟೈಲು. ಅದ್ರ ಮೇಲೆ ಗ್ಲಾಸಿನೆಸ್ ನಿಮಗೆ ಮೋರ್ ದೆನ್ 90% ಕಾಣುತ್ತೆ. ಅದರಲ್ಲಿ ನಿಮಗೆ ನಿಮ್ಮ ಇಮೇಜ್ ಕಾಣಿಬಿಡುತ್ತೆ. ಅದು ನಾನು ಹೇಳ್ತಾ ಇದ್ದೆ ಒಂದು ಸೂಪರ್ ಆಗಿ ಒಂದು ವಾವ್ ಲುಕ್ಕಲ್ಲಿ ಬರೋ ಟೈಲ್ ಅಂತೇಳಿ. ಸೊ ನಾನು ಅದೊಂದು ಸ್ಪೆಷಲ್ ಟೈಲು. ಸೊ ನಾನು ಹೇಳ್ತಾ ಇದ್ದೆ ಟೈಲ್ ಮೇಲೆ ಯಾವ ಥರ ಸರ್ಫೇಸ್ ಫಿನಿಶ್ ಅಪ್ಲೈ ಆಗಿದೆ ಅಕಾರ್ಡಿಂಗ್ಲಿ ಪ್ರೈಸಸ್ ಚೇಂಜ್ ಆಗಿಬಿಡುತ್ತೆ ಅಂಥೇಳಿ. ಸೊ ಹೈ ಗ್ಲಾಸ್ ಬಗ್ಗೆ ನಾನು ಮಾತಾಡಿದಾಗ ನಿಮಗೆ ಎವ್ರೇಜಲ್ಲಿ ನಿಮಗೆ ₹35 ಹಿಡ್ಕೊಂಡು ₹40 ಪರ್ ಸ್ಕ್ವೇರ್ ಫೀಟ್ ತನಕ ನಿಮಗೆ ಬೇರೆ ಬೇರೆ ಕಂಪ್ನಿಯಲ್ಲಿ ಬೇರೆ ಬೇರೆ ಇದರಲ್ಲೂ ಏನಾಗುತ್ತೆ ಸೂಪರ್ ಹೈ ಗ್ಲಾಸ್ ಅಂತ ಬರುತ್ತೆ, ರೆಗ್ಯುಲರ್ ಹೈ ಗ್ಲಾಸ್ ಅಂತ ಸಹ ಬರುತ್ತೆ. ಬಟ್ ಟೆಂಟೇಟಿವ್ಲಿ ಮಾತಾಡಿದಾಗ ₹35 ಪರ್ ಸ್ಕ್ವೇರ್ ಫೀಟಿಂದ ಹಿಡ್ಕೊಂಡ್ಬಿಟ್ಟು ನಿಮಗೆ ₹40 ಪರ್ ಸ್ಕ್ವೇರ್ ಫೀಟ್ ತನಕ ನಿಮಗೆ ಸಿಕ್ಕಿಬಿಡುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ಕಾರ್ವಿಂಗ್ ಫಿನಿಶ್ ಅಂತ ಮತ್ತೊಂದು ಬರುತ್ತೆ. ಈಗ ನಾನು ನಿಮಗೆ ಗ್ಲಾಸಿಯಲ್ಲಿ ತೋರಿಸ್ತಾ ಇದ್ದೆ ಈ ಥರ ಶೈನಿ ಎಲ್ಲ ಸಿಗುತ್ತೆ ಅಂತೇಳಿ. ನಾನು ಕಾರ್ವಿಂಗ್ ಫಿನಿಷಲ್ಲಿ ನಾನು ಮಾತಾಡಿದಾಗ ಇದು ನೋಡಿ ಕಾರ್ವಿಂಗು ಮತ್ತು ಪ್ಲಸ್ ಮೆಟಾಲಿಕ್ ಫಿನಿಷ್ ಅನ್ನೋದು ಇದು ನಾನು ಟೈಲ್ ತೋರಿಸ್ತಾ ಇದ್ದೀನಿ. ಅದರಲ್ಲೇನಾಗುತ್ತೆ ನಾನು ಕಾರ್ವಿಂಗ್ ಫಿನಿಷಲ್ಲಿ ಮಾತಾಡಿದಾಗ ನಿಮಗೆ ಪ್ರೈಸ್ ಮಾರ್ಬಿಯಿಂದ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಿದಾಗ ನಿಮಗೆ ಅಪ್ರಾಕ್ಸಿಮೇಟ್ಲಿ ₹27 ಹಿಡ್ಕೊಂಡು ₹28 ಪರ್ ಸ್ಕ್ವೇರ್ ಫೀಟ್ ತನಕ ನಿಮಗೆ ಕಾರ್ವಿಂಗ್ ಫಿನಿಷಲ್ಲಿ ನಿಮಗೆ ಸಿಕ್ಕಿಬಿಡುತ್ತೆ. ಮನೇಲಿ ಯೂಸ್ ಆಗೋದು ಏನಂತಂದರೆ ಸ್ಯಾಟಿನ್ನು, ಗ್ಲಾಸಿ, ಮ್ಯಾಟು, ಕಾರ್ವಿಂಗ್ ಮತ್ತು ಹೈ ಗ್ಲಾಸ್ 4 ಯೂಸ್ ಆಗೋದು ಆ್ಯಕ್ಚುಲಿ. ಸೊ ಸ್ಯಾಟಿನ್ನು, ಗ್ಲಾಸಿ ಮತ್ತು ಮ್ಯಾಟಲ್ಲಿ ಹೋದಾಗ ನಿಮಗೆ ₹25 ಪರ್ ಸ್ಕ್ವೇರ್ ಫೀಟಲ್ಲಿ ಸಿಕ್ಬಿಡುತ್ತೆ. ಗ್ಲಾಸಿಯಲ್ಲಿ ಹೋದಾಗ ನಿಮಗೆ ಹೈ ಗ್ಲಾಸಲ್ಲಿ ನಿಮಗೆ 35 to 40 ರೇಂಜಲ್ಲಿ ಸಿಗುತ್ತೆ. ಕಾರ್ವಿಂಗ್ ಫಿನಿಷಲ್ಲಿ ಹೋದಾಗ ನಿಮಗೆ 27 ಹಿಡ್ಕೊಂಡು 28 ತನಕ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ರೀಸನೇಬಲ್ ಆಗಿ ಸಿಕ್ಬಿಡುತ್ತೆ. ಇದೆಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಸರ್ಫೇಸ್ ಫಿನಿಶು ಬೇರೆ ಬೇರೆ ಯಾವ ಥರ ಆಗುತ್ತೆ, ಪ್ರೈಸಿಂಗು ಸಹ ಬೇರೆ ಬೇರೆ ಆಗೋಕ್ಕೆ ಶುರು ಆಗುತ್ತೆ. ಸರ್ಫೇಸ್ ಫಿನಿಶು ತುಂಬ ಬರುತ್ತೆ. ಸೊ ಪ್ರತಿಯೊಂದರ ಬಗ್ಗೆ ಹೇಳೋದು ಸ್ವಲ್ಪ ಡಿಫಿಕಲ್ಟು. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಈ ಪ್ರೈಸ್ ರೇಂಜ್ ಏನಂತಂದರೆ ಇಟ್ಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಅ ಟ್ರಕ್ ಲೋಡೆಡು. ಒಂದು ವೇಳೆ ನಿಮ್ಮದು ಮೋರ್ ದೆನ್ 15,000 ಸ್ಕ್ವೇರ್ ಫೀಟ್ ಇದ್ದರೆ ಈ ಪ್ರೈಸಲ್ಲಿ ಬರೋದು. ಒಂದು ವೇಳೆ ನಿಮಗೆ 1,000 ಇದೆ 2,000 ಇದೆ ಅಂತಂದರೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಮಗೆ ಮಟೀರಿಯಲ್ಲು ನಿಮಗೆ ಕೊಡೋಕ್ಕೆ ಬರೋದಿಲ್ಲ. ಮಿನಿಮಮ್ ಕ್ವಾಂಟಿಟಿ ಏನಂತಂದರೆ ನಿಮಗೆ ಅಟ್ಲೀಸ್ಟ್ ಒಂದು 5,000 ಸ್ಕ್ವೇರ್ ಫೀಟು ಒಂದೇ ಡಿಸೈನಲ್ಲಿ ಒಂದೇ ಸೈಜಲ್ಲಿದ್ದರೆ ನಿಮಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಬಿಲ್ ಆಗ್ಬೋದು. ಈಗೇನಾಗುತ್ತೆ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು 5,000 ಟೋಟಲ್ ಇದೆ, ಬಟ್ ಅದರಲ್ಲಿ 2,000 ಒಂದು, 3,000 ಒಂದು, 500 ಒಂದಿದೆ, 700 ಇದೆ, ಈ ಥರ ನಾನು ಕೊಡ್ತೀರಾ ಅಂಥೇಳಿ. ಆ ಥರ ಕೊಡೋಕ್ಕೆ ಬರಲ್ಲ. ಈ ಥರ ಸ್ಮಾಲ್ ಕ್ವಾಂಟಿಟೀಸ್ ಎಲ್ಲ ಕೊಡೋಕ್ಕೆ ಬರಲ್ಲ. ಸೊ ಏನಾಗಿತ್ತು ಹೇಳಿ ಮಿನಿಮಮ್ಮು ನಾನು ಹೇಳಿದ್ರೆ ಒಂದು 5,000 ಸ್ಕ್ವೇರ್ ಫೀಟ್ ಇದ್ದರು ಅದರಲ್ಲೂ 2 ಡಿಸೈನು ಬೇಕಂದರೆ ಅಂದರೆ 2,500 ಮಿನಿಮಮ್ ಒಂದು ಸೈಜಲ್ಲಿ ಒಂದೇ ಡಿಸೈನಲ್ಲಿ ಅಟ್ಲೀಸ್ಟ್ ಒಂದು 7,000 to 8,000 ಸ್ಕ್ವೇರ್ ಫೀಟ್ ತನಕ ಇದ್ದರೂ ಸಹ ನಿಮಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಸಿಗ್ಬೋದು. ಬಟ್ ಪ್ರೈಸಸ್ ಏನಾಗುತ್ತೆ ₹1 to ₹2 ಏನಿದೆ ನಿಮಗೆ ಪ್ಲಸ್ ಆಗಿಬಿಡುತ್ತೆ. ಸೊ ಪ್ರೈಸಿಂಗ್ ಬಗ್ಗೆನೂ ನಾನು ಒಂದು ವೇಳೆ ಮಾತಾಡಿದಾಗ ನೋಡಿ, ನೀವು ಯಾವ ಥರ ಕ್ವಾಲಿಟಿ ತೊಗೋತೀರಾ ಆ ಥರ ಪ್ರೈಸಿಂಗ್ ನಿಮಗೆ ಸಿಗ್ಬಿಡುತ್ತೆ. ತುಂಬ ಜನ ಅಂತಾರೆ ಇಲ್ಲ ಸರ್ ನೀವು ಪ್ರೈಸಿಂಗ್ ₹2 to ₹3 ಹೆಚ್ಚಿಗೆ ಹೇಳ್ತಾ ಇದ್ದೀರಾ ಅಂತೇಳಿ. ಆ ಥರ ಇಲ್ಲ. ನಿಮಗೆ ಕಡಿಮೆ ಪ್ರೈಸಲ್ಲಿ ಬೇಕಾ ನೀವು ಕಡಿಮೆ ಪ್ರೈಸಲ್ಲಿ ಸಿಕ್ಬಿಡುತ್ತೆ. ಈಗ ನಾನು ₹25 ಹೇಳಿದೆ, ನಿಮಗೆ 28 ತನಕನೂ ಸಹ ಸಿಕ್ಬಿಡುತ್ತೆ.